Welcome back to my channel. ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಾವಣ್ಯ ರಂಜಿತ್ ವ್ಲಾಗ್ಸ್. ನಾನು ನಿಮ್ಮ ಲಾವಣ್ಯ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿರ್ಬೇಕಂತ ಕೂಡ ಕೇಳ್ಕೊತೀನಿ. ಸೊ ಏನು ಫ್ಲವರ್ ತೋರಿಸ್ತಾ ಇದ್ದೀನಿ ಅಂತ ನೋಡ್ತಿದ್ದೀರಾ? ಈ ಹೂವು ನೋಡಿ ಎಷ್ಟೊಂದು ಚೆನ್ನಾಗಿದೆ. ನಾನು ಈ ಗಿಡ ತಂದಿಟ್ಟಾಗ ಇದರಲ್ಲಿ ಇಷ್ಟು ಚೆನ್ನಾಗಿರೋ ಹೂವು ಬರುತ್ತೆ ಅಂತ ನಿಜವಾಗ್ಲೂ ನಾನು ಅಂದ್ಕೊಂಡಿರಲಿಲ್ಲ. ಮತ್ತು ಮಗ್ಗನ್ನು ನಾನು ನೋಡಿರಲಿಲ್ಲ. ಬೆಳಗ್ಗೆ ಎದ್ದು ಬಂದು ನೋಡ್ತೀನಿ, ಪಿಂಕ್ ಕಲರ್ ಇಷ್ಟು ಚೆನ್ನಾಗಿರೋ ಹೂವು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು. ನನಗಂತೂ ಸಖತ್ ಖುಷಿ ಆಗೋಯಿತು. ಅದು ಎರಡೇ ಎಲೆ ಇದ್ದಿದ್ದು, ಅದನ್ನು ತೊಗೊಂಡು ಬಂದು ನಾನು ಇಟ್ಟಿದ್ದು. ಬಟ್ ಈ ಕಲರ್ ಬರುತ್ತೆ ಅಂದ್ಕೊಂಡಿರಲಿಲ್ಲ, ನಾನು ವೈಟ್ ಬರುತ್ತೆ ಅಂತ ಅಂದ್ಕೊಂಡಿದ್ದು. ಸಕ್ಕತ್ತಾಗಿ ಕಾಣಿಸ್ತಾ ಇತ್ತು. ಸೊ ಅದನ್ನು ವೀಡಿಯೋ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿ ಈ ಫ್ಲವರ್ನ ತೋರಿಸ್ತಾ ಇದ್ದೀನಿ. ಮತ್ತು ನಮ್ಮ ಮನೆ ಹತ್ರ ಇರೋ ಒಂಚೂರು ಮಲ್ಲಿಗೆ ಗಿಡಗಳನ್ನೆಲ್ಲ ತೋರಿಸ್ತಾ ಇದ್ದೀನಿ. ಇದಾದಮೇಲೆ ನನ್ನ ಮಗಳೇನು ಹಿಂಗೆ ಆಡ್ತಿದ್ದಾಳೆ ಅಂತ ನೋಡ್ತಿದ್ದೀರಾ? ಅವಳು ಯಾವಾಗೂ ಹಂಗೆ ಆಡೋದು, ನನಗೆ ಕಾಟ ಕೊಡೋದು. ಸರಿ ಇನ್ನೇನು ಮಾಡೋದು ಅಂತ ಹೇಳಿ ಏನಾದರೂ ಮಾಡೋಣ ಬಾ ಅಂತ ಕರ್ಕೊಂಡು ಬಂದು ಕಿಚನಲ್ಲಿ ಕುಳಿಸ್ಕೊಂಡಿದ್ದೀನಿ. ಸೊ ಮೇಡಮ್ಮು, ನಾನು ಅಂದ್ಕೊಂಡೇ ಇರಲಿಲ್ಲ ಅವಳು ಈ ಥರ ಮಾತಾಡ್ತಾಳೆ ಅಂತ ಹೇಳಿ. ಏನೋ ಕರ್ಕೊಂಡು ಬಂದು ಕುಳಿಸ್ಕೋಬೇಕು ಅಂತ ಕುಳಿಸ್ಕೊಂಡಿದ್ದೆ. ಬಟ್ ನನಗೆ ಶಾಕ್ ಆಗೋಯಿತು. ಕೇಳಿಸ್ಕೊಳ್ಳಿ. Back to my channel. Welcome back to my channel. ಏನು ಮಾಡ್ತಾ ಇದ್ದೀನಿ? ಇದೆಲ್ಲ ಆಮೇಲೆ ಮದನ ಬಜ್ಜಿ. Welcome back to my channel. ಏನು ಮಾಡ್ತಾ ಇದ್ದೀನಿ ಇಲ್ಲಿ? ಚಪಾತಿ ಇದಕ್ಕೂ ಮಾಡಬೇಡ, ನಾನೇ ಮಾಡ್ತೀನಿ. ಬೇಡ, ನಾನೇ ಮಾಡ್ತೀನಿ. ಚಪಾತಿ ಇದಕ್ಕೆ ನನಗೆ ನಂಬೋಕ್ಕಾಗಿಲ್ಲ, ಅಷ್ಟು ಚೆನ್ನಾಗಿ ಮಾತಾಡಿಕೊಂಡು ನಾನು ಸುಮ್ಮನೆ ಕುಳಿಸ್ಕೋಬೇಕಂತ ಕುಳಿಸ್ಕೊಂಡಿದ್ದೆ ಅಷ್ಟೇ. ನೀಟಾಗಿ ಇನ್ನು ರಗಡೆ ಮಾಡ್ತಾಳೆ, ಸರಿ ಮಾಡಲಿ ಅಂತ ಹೇಳಿ ನಾನು ಇದನ್ನು ಬಿಟ್ಟೆ. ಎಷ್ಟು ಚೆನ್ನಾಗಿ ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡು ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ ಮಿಕ್ಸ್ ಮಾಡಿಕೊಂಡು, ಮತ್ತು ನಾವು ಇದು ಚಪಾತಿಗೆಲ್ಲ ಹಿಟ್ಟನ್ನ ಲಟ್ಸುವಾಗ ಏನು ಮಾಡ್ತೀವಿ, ಈ ಥರ ಎಲ್ಲ ಹಿಂಗೆ ಮಾಡ್ತೀವಲ್ಲ ಕೈಯಲ್ಲಿ, ಹಿಂಗೆಲ್ಲ ಮಾಡಿ ಮಾಡ್ತಿದ್ಲು. ನನಗಂತೂ ನೋಡೋದಕ್ಕೆ ಒಂಥರ ಖುಷಿ ಅನ್ನಿಸ್ತಿತ್ತು. ಅಷ್ಟು ಚೆನ್ನಾಗಿ ಮಾಡ್ತಿದ್ಲು ಮಾತಾಡ್ಕೊಂಡು. ನಾನು ಮಾಡ್ತೀನಿ ಅಂದರೆ ಬೇಡ ನಾನೇ ಮಾಡ್ತೀನಿ ಅಂತ ಬೇರೆ ಹೇಳ್ಕೊಂಡು, ಇಂಥದನ್ನೆಲ್ಲ ನೋಡೋದಕ್ಕೆ ಒಂಥರ ಖುಷಿ ಆಗುತ್ತೆ. ಸೊ ಇದನ್ನೆಲ್ಲ ಮಾಡ್ಕೊಂಡು ನೋಡಿ ಹೆಂಗೆ ಮಾಡ್ತಿದ್ದಾಳೆ ಇವಳು. ಯಾವಾಗ ಇದನ್ನೆಲ್ಲ ನೋಡೋದ್ಲೋ ನನಗೆ ಗೊತ್ತಿಲ್ಲ. ಬಟ್ ಅದನ್ನು ತಲೆಯಲ್ಲಿ ಇಟ್ಕೊಂಡು ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು ಅಂತ ಮಾಡ್ತಾ ಇರೋದು ಅವಳು. ಇವಳಿಗೆ ಅಡುಗೆ ಮಾಡೋದ್ರಲ್ಲಿ ತುಂಬ ಇಂಟ್ರೆಸ್ಟು. ಏನಾದ್ರೂ ನೀಟಾಗಿ ಮಾಡ್ತಾಳೆ. ಇಲ್ಲ, ಇವಾಗ ಕರೆಕ್ಟಾಗಿದೆ ಬಿಡು. ನೀರು ಹಾಕಿದ್ರೆ ಅಷ್ಟೇ, ಅದು ಚಪಾತಿ ಆಗುತ್ತೆ. ಇವಾಗ ಪಕ್ಕಕ್ಕೆ ಇಡಬೇಕು ಅದನ್ನು. ಮಾಡಿ ಎತ್ತಿಡು ಅಂತ ಹೇಳಿದೆ. ಎತ್ತಿಟ್ಟು ಅದನ್ನ ಪ್ಲೇಟ್ ತಗೋ ಬಂದು ಅಲ್ಲಿ ಕ್ಲೋಸ್ ಮಾಡಿ ಬಿದ್ದಿರೋ ಹಿಟ್ಟೆಲ್ಲ ಕ್ಲೀನ್ ಮಾಡ್ತಿದ್ದೆ. ಆದರೆ ನಾನು ನಿಜವಾಗ್ಲೂ ಹೇಳಲಿಲ್ಲ ಇದನ್ನೆಲ್ಲ ಮಾಡು ಅಂತ. ಅವಳೇ ನೀನು ಹ್ಯಾಂಡ್ ವಾಶ್ ತಗೊಂಡು. ಆಶ್ಚರ್ಯ ಆಗೋದು ಏನು ಅಂತಂದರೆ, ಅವ್ರು ಕೆಲಸ ಮಾಡಿದ್ರೆ ನೀಟಾಗಿ ಅದನ್ನು ಸರಿ ಮಾಡ್ತಾರೆ ತಾನೆ, ಕ್ಲೀನಾಗಿ ಇಡ್ತಾರೆ ತಾನೆ. ಅದೇ ಕೆಲಸ ಮಾಡಿದ್ರೆ ಒಂದು ದಿನಕ್ಕೂ ಅದನ್ನು ಕ್ಲೀನಾಗಿ ಇಡೋದಿಲ್ಲ ತಾನೆ. ಏನಾದರೂ ಒಂದು ಕಿತಾಪತಿ ಮಾಡೋದು ಮತ್ತು ಅದನ್ನೆಲ್ಲ ಹಾಳು ಮಾಡೋದು, ಹಿಂಗೆ ಮಾಡ್ತಿರ್ತಾರೆ. ಅವ್ರು ಮಾಡಿರೋ ಕೆಲಸ ಎಷ್ಟು ನೀಟಾಗಿರ್ಬೇಕು ಅಂತ ಅವ್ರಿಗೆ ಎಷ್ಟು ಬೇಗ ಅನಿಸುತ್ತೆ ನೋಡಿ. ಎಷ್ಟು ಆಶ್ಚರ್ಯ ಆಗುತ್ತೆ ಈ ಕೆಲಸಗಳನ್ನೆಲ್ಲ ನೋಡಿದಾಗ, ಅವ್ರು ಮಾಡೋ ಆ್ಯಕ್ಟಿವಿಟೀಸ್ನೆಲ್ಲ ನೋಡಿದಾಗ ಆಶ್ಚರ್ಯ ಆಗಿದೆ. ಈ ಪುಟ್ಟಾಣಿ ಕೈಕಾಲಲ್ಲಿ ಅವ್ರು ಈ ಕೆಲಸಗಳೆಲ್ಲ ಮಾಡಿದ್ರೆ ಅದು ನೋಡೋದಕ್ಕೆ ಒಂದು ಚೆಂದ. ಅದು ಒಂದು ತಾಯಿ ಆದವ್ರಿಗೆ ಗೊತ್ತಾಗುತ್ತೆ ಅಂತ ಖುಷಿ ಪಟ್ಕೊಂಡು, ಸರಿ ಅಮ್ಮ ಸಾಕು ನೀನು ಇಲ್ಲಿದ್ದಿದ್ದು, ನಡಿ ನಾಲ್ಗೆ ಅಂತ ಹೇಳಿ ಅವಳನ್ನ ಹಾಲಕ್ಕೆ ಕಳಿಸ್ಬಿಟ್ಟು ನಾನು ಮುಂದಿನ ಕೆಲಸ ನೋಡಿಕೊಂಡೆ. ಯಾಕಂದರೆ ಅವಳು ಅಲ್ಲಿದ್ದರೆ ನಾನು ಓಡಾಡ್ಕೊಂಡು ಕೆಲಸ ಮಾಡೋಕ್ಕಾಗಲ್ಲ. ಹಂಗಾಗಿ
ಅವಳನ್ನ ಕಳಿಸ್ಬಿಟ್ಟು ನನ್ನ ಕೆಲಸ ನಾನು ನೋಡೋದಕ್ಕೆ ಬಂದೆ. ಇದು ಇಷ್ಟು ನನ್ನ ಮಗಳ ಕತೆ. ಇನ್ನು ನನ್ನ ಕತೆ ಶುರು ಆಗುತ್ತೆ. ಸೊ ನಾನು ಬಂದು ಪಾಕಕ್ಕೆಲ್ಲ ರೆಡಿ ಮಾಡಿಕೊಂಡು ಮತ್ತು ಮೆಂತ್ಯ ಸೊಪ್ಪು ಒಂಚೂರು ಇತ್ತು. ಯಾವಾಗೂ ಮೊಟ್ಟೆ ಪಲ್ಯಕ್ಕೆ ನಾವು ಈ ಥರ ಸೊಪ್ಪು ಹಾಕ್ಕೊಂಡು ಮಾಡ್ಕೊಂಡು ತಿಂದರೆ ಸಖತ್ತಾಗಿರುತ್ತೆ. ನುಗ್ಗೆ ಸೊಪ್ಪಿದ್ರೆ ನಾನು ನುಗ್ಗೆ ಸೊಪ್ಪು ಹಾಕ್ತೀನಿ, ಇಲ್ಲಾಂದರೆ ಮೆಂತ್ಯ ಸೊಪ್ಪೆ ಹಾಕಿ ಪಲ್ಯ ಮಾಡ್ತೀನಿ, ಚೆನ್ನಾಗಿರುತ್ತೆ. ಹಾಗೆ ತಿನ್ನೋಕ್ಕಾಗಲ್ಲ, ಚಿಟ್ಟಿನೂ ತಿನ್ನಲ್ವಲ್ಲ. ಹಂಗಾಗಿ ನಾನು ಇದರಲ್ಲಿ ಒಂಚೂರು ತೊಗೊಂಡು ಈರುಳ್ಳಿ ಎಲ್ಲ ಕಟ್ ಮಾಡಿ ಪಕ್ಕಕ್ಕೆ ಇಟ್ಕೊಂಡಿದ್ದೀನಿ. ಮತ್ತು ಮೆಂತ್ಯ ಸೊಪ್ಪನ್ನ ನೀಟಾಗಿ ತೊಳೆದು ಆಮೇಲೆ ಕಟ್ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಕಟ್ ಮಾಡಿದ್ಮೇಲೆ ತೊಳೆಯೋದಕ್ಕೆ ಕಷ್ಟ ಒಂಚೂರು. ಹಂಗಾಗಿ ಫಸ್ಟೇ ನಾವು ತೊಳೆದ್ಬಿಟ್ಟು ಆಮೇಲೆ ಕಟ್ ಮಾಡಿದ್ರೆ ಒಂಚೂರು ಈಸಿ ಆಗುತ್ತೆ. ಹಂಗಾಗಿ ನಾನು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ, ಅದನ್ನು ಆಯಿಲ್ಗೆ ಹಾಕಿ ಒಂಚೂರು ಫ್ರೈ ಮಾಡ್ಕೊತಾ ಇದ್ದೀನಿ. ಅದು ಒಂಚೂರು ಫ್ರೈ ಆದಮೇಲೆ ಮೆಂತ್ಯ ಸೊಪ್ಪು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಬರೀ 2 ಪದಾರ್ಥ ತೊಗೊಂಡಿರೋದು, ಒಂದು ಈರುಳ್ಳಿ, ಒಂದು ಮೆಂತ್ಯ ಸೊಪ್ಪು. ಬೇರೆಲ್ಲ ಯಾಕೆ ತೊಗೊಂಡಿಲ್ಲ ಅಂತಂದರೆ ಹಸಿಮೆಣ್ಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಅದೆಲ್ಲ ಯಾಕೆ ತೊಗೊಂಡಿಲ್ಲ ಅಂದರೆ ಆಲ್ರೆಡಿ ನಾವು ಸೊಪ್ಪು ಹಾಕಿದ್ದೀವಿ. ಸೊ ಕೊತ್ತಂಬರಿ ಸೊಪ್ಪು ಏನು ನೆಸೆಸಿಟಿ ಇಲ್ಲ. ಚಿಲ್ಲಿ ಯಾಕೆ ಹಾಕಿಲ್ಲ ಅಂತಂದರೆ ಮಗುಗೆ ತಿನ್ನಿಸ್ತೀವಲ್ಲ, ಸೊ ಈ ಸೊಪ್ಪಲ್ಲಿ ಅದು ಗೊತ್ತಾಗಲ್ಲ. ಹಂಗಾಗಿ ನಾವು ಭಯಪಟ್ಕೊಂಡು ತಿನ್ನಿಸ್ಬೇಕಾಗತ್ತೆ. ಹಂಗಾಗಿ ನಾನು ಧನಿಯಾ ಪೌಡರ್ ಒಂಚೂರು, ಚಿಲ್ಲಿ ಪೌಡರು ಮತ್ತು ಟೇಸ್ಟಿಗೆ ಬೇಕಾದಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಫ್ರೈ ಮಾಡ್ಕೋಬೇಕು, ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಟೇಸ್ಟ್ ಚೆನ್ನಾಗಾಗೋದು. ಇಷ್ಟು ಇಂಗ್ರೀಡಿಯೆಂಟ್ಸಲ್ಲೇ ಚೆನ್ನಾಗಿರೋ ಪಲ್ಯ ಆಗುತ್ತೆ. ಸೊ ನಮ್ಮದು ಮೊಟ್ಟೆ ಮತ್ತು ಮೆಂತ್ಯ ಸೊಪ್ಪಿನ ಪಲ್ಯ ರೆಡಿ ಆಯಿತು. ಇದನ್ನು ಪಕ್ಕಕ್ಕೆ ಇಟ್ಬಿಟ್ಟು ಜಾಮೂನ್ಗೆ ರೆಸ್ಟಿಗೆ ಇಟ್ಟಿದ್ವಲ್ಲ, ಅದನ್ನೆಲ್ಲ ಉಂಡೆ ಕಟ್ಟೋಣ ಅಂತ ಹೇಳಿ ರೆಡಿ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಇದನ್ನೆಲ್ಲ ಮಾಡ್ಕೊತಾ ಇದ್ದೆ. ಉಂಡೆ ಕಟ್ಟಕ್ಕೆ ನಾನು ಬರ್ತೀನಿ ಅಂತ ರಗಡೆ ಮಾಡಿದ್ಲು ನನ್ನ ಮಗಳು. ಬೇಡ, ಈಗ ಕೆಟ್ಟೋಗ್ಬಿಡತ್ತಮ್ಮ, ಬೇಡ ನೀನು ಕೂತ್ಕೋ, ಇವಾಗ ಅದನ್ನೆಲ್ಲ ನೀನೇ ಅಲ್ವಾ ನನಗೆ ಮಿಕ್ಸ್ ಮಾಡಿಕೊಟ್ಟಿದ್ದು, ಸೊ ಇವಾಗ ಇದನ್ನು ನಾನೇ ಮಾಡ್ಕೊತೀನಿ ಅಂದರೆ ಒಂದು ಸರಿ ಮಮ್ಮ ಆಯಿತು ಅಂತ ಹೇಳಿ ಒಪ್ಕೊಂಡ್ಲು. ಪರವಾಗಿಲ್ಲ, ಅದು ಖುಷಿ ಪಡೋ ವಿಷಯ. ಹಾಗಾಗಿ ಅದನ್ನೆಲ್ಲ ರೆಡಿ ಮಾಡಿಕೊಂಡು ಇಲ್ಲಿ ನಾನು ಆಯಿಲ್ ಕಾಯಕ್ಕಿಟ್ಟಿದ್ದೆ ಆಲ್ರೆಡಿ. ಸೊ ಕಾಯ್ತಾ ಬಂದಿತ್ತು. ಅದಕ್ಕೆ ನಾನು ಉಂಡೆ ಮಾಡಿ ಇಟ್ಕೊಂಡಿರೋದನ್ನೆಲ್ಲ ಎತ್ತಿ ಆಯಿಲಿಗೆ ಬಿಟ್ಕೊತಾ ಇದ್ದೀನಿ. ಆಯಿಲ್ ಚೆನ್ನಾಗಿ ಕಾದಿತ್ತಲ್ಲ, ಹಂಗಾಗಿ ಚೆನ್ನಾಗಿ ಬೇಯ್ತಾ ಬಂದಿತ್ತು. ಈ ಥರ ಗೋಲ್ಡನ್ ಬ್ರೌನ್ ಆಗುತ್ತಲ್ಲ, ಈ ಮಟ್ಟಿಗೆ ಆದಾಗ ಎತ್ಕೊಂಡ್ರೆ ಸಾಕು. ಬಟ್ ನಾನು ಇನ್ನೊಂಚೂರು ಕಪ್ಪಗೆ ಮಾಡ್ಕೊತೀನಿ, ಅದು ನೆಂದಾಗ, ಪಾಕ ಎಲ್ಲ ನೆಂದಾಗ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಹಂಗಾಗಿ ಸೊ ಒಂದು ಟ್ರಿಪ್ ನಾನು ಈ ಥರ ಗೋಲ್ಡನ್ ಕಲರ್ ಬೇಯಿಸ್ಕೊತೀನಿ. ಇನ್ನೊಂದು ಟ್ರಿಪ್ ಮಾತ್ರ ನನಗೆ ಬೇಕಾದಂಗೆ ಒಂಚೂರು ಕಪ್ಪಗೆ ಮಾಡ್ಕೊತೀನಿ ಜಾಮೂನೆಲ್ಲನೂ. ಅದನ್ನೆಲ್ಲ ಮಾಡಿ ನಾನು ಪಾಕಕ್ಕೆ ಹಾಕ್ಬಿಟ್ಟು ಚಿಟ್ಟುಗೆ ಊಟ ಮಾಡಿಸೋಣ ಅಂತ ಹೇಳಿ ಹಾಕ್ಕೋತಾ ಇದ್ದೀನಿ. ಇಲ್ಲಿ ನಾನು ಪಲ್ಯ ಮಾಡಿದ್ನಲ್ಲ, ಇದ್ರ ಜೊತೆಗೆ ಅನ್ನ ಮತ್ತು ಟೊಮೊಟೊ ರಸಮ್ ಮಾಡ್ಕೊಂಡಿದ್ದೆ. ಈ ಥರ ಎಲ್ಲ ಮಾಡಿದಾಗ ನಾನೇನು ಮಾಡ್ತೀನಿ, ಇದು ಟೊಮೊಟೊ ರಸನ ಮಾಡುವಾಗ ಬೇಯಿಸ್ಕೊತೀನಲ್ಲ, ಸೊ ಅದು ಬೇಯಿಸ್ಕೊಂಡಿದ್ದು ರಸಮ್ನೇ ಒಂಚೂರು ಎತ್ತಿ ಪಕ್ಕಕ್ಕೆ ಇಟ್ಕೊತೀನಿ. ಅವಳು ಆವಾಗ ಅದನ್ನು ಚೆನ್ನಾಗಿ ಕುಡಿತಾಳೆ ರಸಮ್ನ. ಹಂಗಾಗಿ ಅದು ಖಾಲಿ ಆಗಿತ್ತು. ಸೊ ನಮಗೇನು ರಸಮ್ ಮಾಡಿಕೊಂಡು ನಾನು ಅದನ್ನೇ ಒಂಚೂರು ಹಾಕ್ಕೋತಾ ಇದ್ದೀನಿ. ಆ್ಯಕ್ಚುಲಿ ಇದು ಜಾಸ್ತಿ ಆಯಿತು ಅವಳಿಗೆ, ಇಷ್ಟೆಲ್ಲ ರಸಮ್ ತಿನ್ನಲ್ಲ. ಇದು ಅವಳಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ನಾನು ತೊಗೊಂಡು ತಿನ್ನಿಸೋದಕ್ಕೆ ಇದು ಮಾಡ್ತೀನಿ. ನಮಗೆ ಮೊಟ್ಟೆ ಪಲ್ಯ ಸಕ್ಕತ್ತಾಗಿ ಬಂದಿತ್ತು ಮತ್ತು ಅನ್ನಂ ರಸಮ್ ಕೂಡ ಸೂಪರ್ ಕಾಂಬಿನೇಷನ್ನು. ಮಿಕ್ಸ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ, ಎಷ್ಟು ಚೆನ್ನಾಗಿದೆ, ಬಾಯಲ್ಲಿ ನೀರು ಬರೋ ಥರ ಚೆನ್ನಾಗಿರುತ್ತೆ. ಆವಾಗ ಹಿಂಗೆಲ್ಲ ಮಾಡಿಕೊಂಡು ಹೊಟ್ಟೆ ತುಂಬ ತಿನ್ನೋದು ಅದೊಂಥರ ಖುಷಿ ಕೊಡುತ್ತೆ. ನಾನ್ ವೆಜ್ಜು ಎಲ್ಲರೂ ಇಷ್ಟಪಡ್ತಾರೆ, ಬಟ್ ಈ ಥರ ಮಾಡ್ಕೊಂಡು ತಿಂದರೆ ಹೊಟ್ಟೆ ತುಂಬ ತಿನ್ಬೋದು. ನಾನ್ ವೆಜ್ನ ಬರೀ ಆಸೆ ಪಡೋದೇ ಕಷ್ಟ ಆಗೋದು, ಆದರೆ ಇಷ್ಟು ತೃಪ್ತಿಯಾಗಿ ತಿನ್ನೋಕ್ಕಾಗಲ್ಲ. ಸೊ ಮಗುಗೆ ತಿನ್ನಿಸ್ತಾ ಇದ್ದೀನಿ ನಾನು. ಅವಳು ಜಾಮೂನೆಲ್ಲಮ್ಮ ಅಂತ ಕೇಳ್ತಾಯಿದ್ಲು. ಅದು ನೆನಿಬೇಕಲ್ವ, ಸೊ 1-2 ನಿಮಿಷ ಇರಮ್ಮ, ನೆನೆಸಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅವಳಿಗೆ ಊಟ ಮಾಡಿಸ್ಬಿಟ್ಟು ನಾನು ಜಾಮೂನ್ ಹಾಕ್ಕೊಬಂದೆ. ಜಾಮೂನ್ ಮಾತ್ರ ನಿಜವಾಗ್ಲೂ ಹೇಳ್ತೀನಿ ಸಖತ್ತಾಗಿ ಬಂದಿತ್ತು. ನೋಡ್ತಾ ಇದ್ದೀರಲ್ಲ, ನಾನು ಹೇಳೋದೇನು ಬೇಕಾಗಿಲ್ಲ, ನೀವೇ ನೋಡ್ತಾ ಇದ್ದೀರಲ್ಲ, ನೋಡೋದ್ರಲ್ಲೇ ಗೊತ್ತಾಗುತ್ತೆ ಜಾಮೂನ್ ಹೆಂಗಿರುತ್ತೆ ಅಂತ ಹೇಳಿ. ಸೊ ಇನ್ನೂ ಬಿಸಿ ಇತ್ತು ಜಾಮೂನು, ಗೊತ್ತಾ, ಬಿಸಿಯಾಗಿ ತಿಂದ್ರೂ ಅದು ಒಂಥರ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು ಆರಿಸಿ ಕೊಡ್ತಾಯಿದ್ದೆ. ಆದರೂ ಅವಳಿಗೊಂಚೂರು ಬಿಸಿ ಅಂತ ಅನ್ನಿಸ್ತಿತ್ತು. ಸರಿ, ಅವಳಿಗೆ ಆರಿಸಿ ಜಾಮೂನೆಲ್ಲ ಒಂಚೂರು ತಿನ್ನಿಸ್ಬಿಟ್ಟು ಹೆಂಗಿದೆ ಅಂತ ಕೇಳಿದೆ. ಚೆನ್ನಾಗಿದೆ ಅಂತಂದ್ಲು. ಚಿಟ್ಟುಗೆಲ್ಲ ತಿನ್ನಿಸಿ ನಾನು ತಿಂದ್ಬಿಟ್ಟು ಟೇಸ್ಟ್ ಮಾಡೋಣ ಅಂತ ಹೇಳಿ ಹಾಕ್ಕೊಂಡೆ. ನಿಜ ಹೇಳ್ತೀನಿ, ಪಾಕನೂ ಅಷ್ಟೇ
ಒಂಚೂರು ಸಪ್ಪೆ ಬಂದುಬಿಡತ್ತೆ ಮನೇಲಿ ಮಾಡಿದ್ರೆ. ಆದರೆ ಶುಗರೆಲ್ಲ ಜಾಸ್ತಿ ಮಾಡ್ಕೊಂಡು ಪಾಕ ಮಾಡಿಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ನಾವು ಬೇಕ್ರಿಲಿ ತಿನ್ನೋ ಥರನೇ ಇರುತ್ತೆ. ಫಸ್ಟೆಲ್ಲ ನಾನು ಯಾಕೆ ಬೇಕ್ರಿಲಿ ಬರೋ ಥರ ಮನೇಲಿ ಬರೋಲ್ಲ ಅಂತ ಯೋಚನೆ ಮಾಡ್ತಿದ್ವಲ್ಲ, ಆ ಥರ ಆಗೋದೇ ಇಲ್ಲ. ಅಷ್ಟು ಚೆನ್ನಾಗಿ ಬಂದಿತ್ತು. ಮನೇಲಿ ಮಾಡಿರೋದೇನಾ ಅಂತ ಅನ್ನಿಸ್ತು ನನಗೆ. ಅಷ್ಟು ಚೆನ್ನಾಗಿ ಬಂದಿತ್ತು. ನಾನಂತೂ ಖುಷಿ ಪಟ್ಕೊಂಡು ತಿಂತಾಯಿದ್ದೆ. ಸ್ವೀಟೆಲ್ಲ ನಾನು ಅಷ್ಟೊಂದು ಲೈಕೇ ಮಾಡ್ತಾ ಇರಲಿಲ್ಲ. ಬಟ್ ಇವಾಗ ಮಾತ್ರ ಸಖತ್ತಂತ ಅನ್ನೋದಕ್ಕಿಂತ ಒಂಚೂರು ಕ್ರೇವಿನ್ಸ್ ಇರುತ್ತೆ ಸ್ವೀಟಲ್ಲಿ, ತಿಂತಿರ್ತೀನಿ. ಇದು ಅದರ ಮಾರನೇ ದಿನ ಸಿಲಿಂಡ್ರ್ ಆಗೋಗಿತ್ತು. ಸೊ ಗೊತ್ತಲ್ಲ ಸಿಲಿಂಡ್ರ್ ಕಷ್ಟ ಏನು ಅಂತ ಹೇಳ್ಬಿಟ್ಟು ಫ್ರೆಂಡ್ ಮನೇಲಿದೆ ಅಂತ ಹೇಳಿದ್ರು, ಅಲ್ಲಿ ತೊಗೊಂಬರೋಣ ಅಂತೇಳಿ ಹೋಗ್ತಾ ಇರೋದು. ನಾನು ಕಷ್ಟಪಟ್ಟು ತೊಗೊಂಡೋಗ್ತಾಯಿದ್ದೀನಿ, ಬಂದು ನನಗೇನೋ ರೇಗಿಸ್ತಿದ್ದಾಳೆ. ಅದಕ್ಕೆ ಹೊಡಿಯೋಕ್ಕೆ ಹೋದೆ. ನಾನು ಈ ವಿಡಿಯೋ ನೋಡ್ಕೊಂಡು ಎಷ್ಟು ನಗ್ದಿದ್ದೀನಿ ಅಂದರೆ ಅಷ್ಟು ನಗ್ದಿದ್ದೀನಿ. ಕಷ್ಟಪಟ್ಕೊಂಡು ಸಿಲಿಂಡ್ರ್ ತೊಗೊಂಡು ಹೋಗ್ತಾಯಿದ್ದೀನಿ, ಹಿಂದಿಂದೆ ಬಂದು ನನಗೆ ನೋಡಿ ಬಂದು ರೇಗಿಸೋದು. ಮತ್ತು ಈ ಗೊಂಬೆಗಳನ್ನ ಎಲ್ಲಾದರೂ ಹೋಗ್ಬೇಕಂದ್ರೆ ಈ ಗೊಂಬೆಗಳನ್ನ ಕ್ಯಾರಿ ಮಾಡೋದು. ಇವಳನ್ನ ನಾನು ಕರ್ಕೊಬರೋದೇ ಕಷ್ಟ. ಸಾಕಾಗ್ದಿದ್ದಕ್ಕೆ ಈ ಗೊಂಬೆಗಳನ್ನ ಬೇರೆ ಹಿಂದೆ ಕರ್ಕೊಂಬರ್ತಾಳೆ. ಇವಳನ್ನೂ ಕ್ಯಾರಿ ಮಾಡಬೇಕು, ಆ ಗೊಂಬೆಗಳನ್ನೂ ಕ್ಯಾರಿ ಮಾಡಬೇಕು. ನನಗಂತೂ ಎಷ್ಟು ಕೋಪ ಬರುತ್ತೆ ಗೊತ್ತಾ. ಸರಿ ಅದನ್ನು ಇಟ್ಬಿಡು, ಬೇಡ ಅಂದರೆ ಇಲ್ಲಮ್ಮ ನನಗೆ ಬೇಕೇ ಬೇಕು ಅಂತ ಹಠ ಮಾಡ್ತಾಳೆ. ಅದನ್ನು ಸಿಲಿಂಡರ್ನ ಆಚೆ ಇಟ್ಬಿಟ್ಟು ಸ್ವೆಟರ್ ಹಾಕ್ಕೊಳ್ಳೋಣ ಅಂತ ಹೇಳಿ ಅವಳಿಗೆ ಹಾಕೋಣ ಅಂತ ಕರೆದ್ರೆ ಲೆಫ್ಟ್ ಕಡೆ ತೋರಿಸಿದ್ರೆ ರೈಟ್ ತೋರಿಸಿದ್ರೆ, ರೈಟ್ ಕಡೆ ತೋರಿಸಿದ್ರೆ ಲೆಫ್ಟ್ ತೋರಿಸೋದು. ಎಷ್ಟು ಹಿಂಸೆ ಮಾಡ್ತಾಳೆ ಗೊತ್ತಾ ನನ್ನ ಮಗಳು ನಿಜವಾಗ್ಲೂ. ಸರಿ ಅಂತ ಹೇಳಿ ಅದನ್ನೆಲ್ಲ ಮುಗಿಸ್ಕೊಂಡು ಹೊರಟ್ವಿ ನಾವು. ಮಳೆ ಬರೋಂಗಿತ್ತು. ಇನ್ನೇನು ಹೇಳೋದು, ಇಷ್ಟೇ ನನ್ನ ಇವತ್ತಿನ ವೀಡಿಯೋ. ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಬಾಯ್.